क्लेश संश्रांत सज्जना तत्पराः दयालवो महान् तस्तान् गुरून् नत्वा गिरं भजे। नारायणं गुणैः सर्वैः उदीर्णं दोषवर्जितं ज्ञेयं गम्यं गुरूंश्चापि नत्वा सूत्रार्थ उच्यते। ಚತುರ್ಮುಖ ಬ್ರಹ್ಮದೇವರಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ. ಮಿಕ್ಕವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಉಪಾಸನೆ. ಮನುಷ್ಯೋತ್ತಮರು ಚತುರ್ಗುಣೋಪಾಸನೆಯಲ್ಲಿ ಮಾತ್ರ ಅಧಿಕಾರ ಪಡೆದವರು. ಮಧ್ಯದಲ್ಲಿರತಕ್ಕಂತಹ ದೇವತೆಗಳು ಅವರವರ ಯೋಗ್ಯತಾನುಸಾರ ಹೆಚ್ಚೆಚ್ಚು ಗುಣಗಳನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ ಬ್ರಹ್ಮಣಾತು ಅಖಿಲೈರ್ಗುಣೈ ಉಪಾಸ್ಯ ಸರ್ವವೇದೈಶ್ಚ ಅಂತ ಬಂದಿದೆ. ಈ ಒಂದು ವಾಕ್ಯ ಇದೇ ಪಾದದ 2ನೇ ಅಧಿಕರಣ. ಉಪಸಂಹಾರೋ ಅರ್ಥಾಭೇದಾತ್ ವಿಧಿಶೇಷವತ್ ಸಮಾನೇಚ ಅಂತ. ಇಲ್ಲಿ ಏನು ವಿಶೇಷ ಅಂತಂದ್ರೆ, ಭಗವಂತನ ಅಪರೋಕ್ಷ ಜ್ಞಾನಕ್ಕೋಸ್ಕರವಾಗಿ ಸರ್ವಗುಣಗಳ ಉಪಾಸನೆಯನ್ನ ಉಪಸಂಹಾರವನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಪೂರ್ವಪಕ್ಷ ಉಪಾಸನೆಯನ್ನ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಸರ್ವಗುಣಗಳನ್ನು ಉಪಸಂಹಾರ ಮಾಡಿ ಧ್ಯಾನ ಮಾಡತಕ್ಕಂಥದ್ದು. ಉಪಸಂಹಾರ ಮಾಡುವುದು ಅಂತಂದ್ರೆ, ಏಕಕಾಲದಲ್ಲಿ ನಾವು ಕನ್ನಡಿ ಮುಂದೆ ನಿಂತರೆ ಏಕಕಾಲದಲ್ಲಿ ನಮಗೆ 2 ಭುಜಗಳು ಕಾಣುವಂತೆ ಹಾಗೆ ಆ ಎಲ್ಲ ಗುಣಗಳು ಕೂಡ ಏಕಕಾಲದಲ್ಲಿ ನಮ್ಮ ಮನಸ್ಸಿಗೆ ಬರಬೇಕು. ಆ ರೀತಿಯಾದ ಒಂದು ಉಪಸಂಹಾರ ಮಾಡಿ, ಎಲ್ಲ ಗುಣಗಳು ಉಪಸಂಹಾರ ಮಾಡಿ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಯಾರೂ ಮಾಡಕ್ಕಾಗೋದಿಲ್ಲ. ಹಾಗೆ ಅಂತ ಪೂರ್ವಪಕ್ಷ. ಆಚಾರ್ಯರು ಭಾಷ್ಯದಲ್ಲಿ ಸರ್ವೈಹಿ ವೇದೈಹಿ ಜ್ಞೇಯ ಎಲ್ಲಾ ವೇದಗಳಿಂದ ತಿಳ್ಕೊಳ್ಬಹುದು ಅಷ್ಟೇ, ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸಾಧ್ಯವೇ ಇಲ್ಲ ಅಂತ ಈ ರೀತಿ ಪೂರ್ವಪಕ್ಷ ಬಂದಾಗ ಈ ಸೂತ್ರ ಹೊರಟಿದೆ. ಎರಡನೇ ಅಧಿಕರಣ ಇದು. ಈ ಪಾದದ 3ನೇ ಅಧ್ಯಾಯ 3ನೇ ಪಾದದ 2ನೇ ಅಧಿಕರಣ, 3ನೇ ಅಧಿಕರಣದ 2ನೇ ಸೂತ್ರ, 2ನೇ ಅಧಿಕರಣ, 3ನೇ ಅಧ್ಯಾಯ 3ನೇ ಪಾದದ 2ನೇ ಅಧಿಕರಣ. ಉಪಸಂಹಾರ ಅರ್ಥಾಭೇದ ದ್ವಿಧಿಶೇಷವತ್ ಸಮಾನೇಚ. ಪರಮಾತ್ಮನನ್ನ ಸರ್ವವೇದೋಕ್ತ ಗುಣಗಳನ್ನ, ಅವನ ದೋಷಾಭಾವವನ್ನು ಕೂಡ ಉಪಸಂಹಾರ ಮಾಡಿ ಉಪಾಸನೆ ಮಾಡಬೇಕು ಅಂತ ಈ ಅಧಿಕರಣದಲ್ಲಿ ಹೇಳ್ತಾ ಇದ್ದಾರೆ. ವೇದೇಶ್ಚ ಸರ್ವೈ ಸಹ ಚೇತಿಹಾಸೆ ಉಪಾಸ್ಯ ಏಕ ಪರತಃ ಪರೋ ಯೋ. ವೇದೇಶ್ಚ ಸರ್ವೈ ಸಹ ಚ ಇತಿಹಾಸೇ ಸಪಂಚರಾತ್ರೈ ಸಪುರಾಣೇಶ್ಚ ದೇವ ಸರ್ವೈರ್ಗುಣೈ ತತ್ರ ತತ್ರ ಪ್ರತೀತೈ ಅಂತ ಒಂದು ಶ್ರುತಿಯನ್ನ ಭಾಷ್ಯಕಾರರು ಉದಾಹರಿಸ್ತಾ ಇದ್ದಾರೆ. ವಿಧಿವಾಕ್ಯಗಳು
ವಿಶೇಷಾಣಿ ಕರ್ಮಾಣಿ ವಿಹಿತವಾದ ಕರ್ಮಗಳಿರತ್ತೆ. ಸೋಮೇನೆ ಯಜೇತ ದಶಪೂರ್ಣಮಾಸಾಭ್ಯಾಂ ಯಜೇತ ಸರ್ಗ ಕಾಮಃ ಅಂತ ಈಗೆಲ್ಲ ಕರ್ಮಗಳನ್ನ ವಿಧಾನ ಮಾಡಿದ್ದಾರೆ. ಗುರುಗಳೇ ನಿಮ್ ಧ್ವನಿ ಕೇಳಿಸ್ತಿಲ್ಲ ಗುರುಗಳೇ. ಹೌದು, ನೆಟ್ವರ್ಕ್ ಏನೋ ಮೋಸ್ಟ್ಲಿ ಪ್ರಾಬ್ಲಮ್ ಆಗಿರ್ಬೋದು. ರೆಕಾರ್ಡಿಂಗ್ ಪಾಸ್ ಮಾಡಿರಿ ಸ್ವಲ್ಪ ಹೊತ್ತು. ಸ್ಟಾಪ್ ಮಾಡ್ಬಿಡಿ, ಪಾಸ್ ಮಾಡಿ. ಪಾಸ್ ಗುರುಗಳೇ ನನ್ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಅವ್ರಿಗದು ಆನ್ಸರ್ ಮಾಡಕ್ ಆಗಲ್ಲ, ಕೇಳಿಸ್ತಾ ಇಲ್ಲ ಅಂತ ಹೇಳಕ್ಕೆ. ಅವ್ರು ರೆಸ್ಪಾಂಡ್ ಮಾಡ್ತಿದ್ದಾರೆ, ಬಟ್ ಮ್ಯೂಟ್ ಆಗಿರ್ಬೇಕು ಮುಖಲ್ಪಲ್ ಅವ್ರದ್ದು, ಅದಕ್ಕೆ ಕೇಳಿಸ್ತಾರೆ ನಮ್ಗೆ. ಹಾ ಸರ್, ಇನ್ನೊಂದ್ಸರಿ ಜಾಯಿನ್ ಮಾಡ್ತೀನಿ ರೀ. ಅವ್ರದ್ದು ಮ್ಯೂಟ್ ಆಗಿಲ್ಲ. ಅವ್ರನ್ನ ಶ್ರೀಗಳವ್ರು ಮಾತಾಡ್ತಾ ಇದಾರೆ. ಬ್ಲೂ ಕಲರ್ ಇದು ಬರ್ತಾ ಇದೆ ಮಾತಾಡ್ತಾ ಇರೋದು, ಕೇಳಿಸ್ತಿಲ್ಲ. ಬಟ್ ನಮಗ್ ಕೇಳಿಸ್ತಿಲ್ಲ. ಮೋಸ್ಟ್ಲಿ ಲಾಗ್ ಆಫ್ ಮಾಡಿ ಲಾಗಿನ್ ಮಾಡಿ ಶ್ರೀಗಳವ್ರಿಗೆ.
ಯಾವ್ದೋ ಅರ್ಜೆಂಟ್ ಕಾಲ್ ಬಂದಿದೆಯಂತೆ, ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಜಾಯ್ನ್ ಆಗ್ತಾರೆ. ಇದು ಪ್ರಾಬ್ಲಮ್ ಏನಂದ್ರೆ ಪಾಸ್ ಇಲ್ಲ ರಾಜು, ಇದಲ್ಲಿ ಹೋಲ್ಡ್ ಕಾಲ್ ಇದ್ರೂ ರೆಕಾರ್ಡ್ ಆಗ್ತಾನೆ ಇದೆ ಅದು. ನೋಡ್ದೆ ಸರ್, ನೋಡ್ದೆ ಪಾಸ್ ಮಾಡೋ ಆಪ್ಷನ್ ಇದೆಯಾ ನೋಡ್ದೆ, ಗೊತ್ತಾಯ್ತು ಮಾಡಕ್ ಆಗಲ್ಲ ಅಂತ. ಇದು ಸ್ಟಾಪ್ ಮಾಡ್ಬಿಟ್ಟು ಪ್ರಶ್ನೆ ಮಾಡಲ ಆಮೇಲೆ. ಸ್ಟಾಪ್ ಮಾಡ್ಬಿಡ್ಬೇಕು, ಫಸ್ಟ್ ಮಾಡೋಣ ಬಿಡಿ. ರೆಕಾರ್ಡಿಂಗ್ ಸ್ಟಾಪ್ ಮಾಡಿದಿ.